ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂಗೆ ಗೊತ್ತು ಈ ವಿಡಿಯೋಗಾಗಿ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅಂತ. ನೆನ್ನೆ ಎಲ್ಲ ತುಂಬ ಕಮೆಂಟ್ಸ್ ಬಂದಿದೆ ಯಾವ ರೀತಿ ನಮ್ಮ ಐಡಿನ ರಿಕವರ್ ಮಾಡ್ಕೊಳ್ಳೋದು ಅಂತ. ನೀವೆಲ್ಲ ತುಂಬ ಜನ ಕೇಳಿದ್ದೀರಾ. ಹಾಗೆ ಕೆಲವರು ನೆನ್ನೆ ಹಾಕಿರೋ ವಿಡಿಯೋ ಮೇಲೆ ನೀವು ಹಾಕಿರೋ ವೆಬ್ಸೈಟ್ ಫೇಕ್ ಆಗಿದೆ, ಆ ವೆಬ್ಸೈಟ್ ವರ್ಕ್ ಆಗ್ತಿಲ್ಲ, ನೇಮ್ ಮಾತ್ರ ಬರ್ತಾ ಇದೆ, ಐ ಡಿ ಬರ್ತಾ ಇಲ್ಲ ಅಂತಲೂ ತುಂಬ ಜನ ಕೇಳಿದ್ದೀರಾ. ನಾನು ಯಾಕೆ ವೆಬ್ಸೈಟಲ್ಲಿ ಫೇಕ್ ವೆಬ್ಸೈಟ್ ಹಾಕಲಿ, ಅದು ಇಷ್ಟು ದಿನ ಎಲ್ಲ ವರ್ಕ್ ಆಗ್ತಿತ್ತು, ಬಟ್ ನೆನ್ನೆ ಎಲ್ಲ ವರ್ಕ್ ಆಗ್ತಿಲ್ಲ. ಅದು ಅಷ್ಟೇ, ಒಂದು ಸಿಂಪಲ್ ಟ್ರಿಕ್ಸ್ ಇದೆ ಅಷ್ಟೇ. ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ನಿಮ್ಮದು ಅಪ್ಲಿಕೇಶನ್ ಐ ಡಿನ ರಿಕವರ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮತ್ತು ನೀವು ಯಾವುದೇ ರೀತಿ ಜಿಮೇಲ್ನ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಜಿಮೇಲ್ಗೆ KE ಕಡೆಯಿಂದ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ. ಗಾಯ್ಸ್, ಇಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲೇ ಇರೋ ಮೆಸೇಜ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಅಂದರೆ ಟೆಕ್ಸ್ಟ್ ಮೆಸೇಜಸ್ ಎಲ್ಲ ಬರುತ್ತಲ್ಲ, ಆನ್ ಮಾಡಿ. ಓಪನ್ ಮಾಡಿದ್ರೆ ನಾವು VAಗೆ ಅಪ್ಲಿಕೇಶನ್ ಹಾಕಿ 3-4 ಮಂತ್ ಆಗಿರೋದ್ರಿಂದ ನಮಗೆ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾವು ಸರ್ಚ್ ಮೆಸೇಜಸ್ ಮೇಲೆ ಸರ್ಚ್ ಮಾಡೋಣ. ಇಲ್ಲಿ ಬಂದರೆ ವಿಲೇಜ್ ಅಂತ ಟೈಪ್ ಮಾಡಿ ಸಾಕು. ಇಲ್ಲೇ ಮೇಲೆ ಫಸ್ಟ್ ಬಂದ್ಬಿಡುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ದಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ನೀವು ಫುಲ್ ಓದ್ಕೊಳ್ಳಿ ಈ ಮೆಸೇಜ್ನ, ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ ಈಸಿಯಾಗಿ. ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ಅಪ್ಲಿಕೇಶನ್ ID is VA ಸಮಥಿಂಗ್ ಅಂತ ಬರುತ್ತೆ. ಗೈಸ್ ನೋಡಿ, ಇಷ್ಟೇ, ಇಲ್ಲೇ ಸಿಕ್ಬಿಡುತ್ತೆ ನಿಮ್ಮದು. ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆವಾಗ ಒಂದು ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿರುತ್ತೆ. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮ್ಮದು ಅಪ್ಲಿಕೇಶನ್ ID ಸಿಕ್ಬಿಡುತ್ತೆ. ಗೈಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರೋರು ಮಾತ್ರ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಥ್ಯಾಂಕ್ ಯು.